ನಮ್ಮ ಪವಿ ಎಷ್ಟು ಡವ್ ಮಾಡ್ತಾಳೆ ಅಂದರೆ ಫೇಸ್ ತೋರಿಸು ಅಂದರೆ ಮುಖನೇ ತೋರಿಸ್ತಾ ಇಲ್ಲ, ಅಷ್ಟು ಡವ್ ಮಾಡ್ತಾಳೆ. ನಾವು ಬಿಟ್ಬಿಡ್ತೀವ, ಯಾವ ಗ್ಯಾಪಲ್ಲಾದರೂ ಸರಿ ಫೇಸ್ನ ರಿವೀಲ್ ಮಾಡೇ ಮಾಡ್ತೀವಿ. ಸೊ ಪವಿದು ಮತ್ತು ಮಂಜುದು ಹೇರ್ ವಾಶ್ ಕೂಡ ಆಯಿತು. ಹೇರ್ ವಾಶ್ ಆದ ತಕ್ಷಣ ಅವ್ರದ್ದು ಹೇರ್ ಕಟ್ನ ಶುರು ಮಾಡಿಕೊಂಡ್ರು. ಅದೇ ಗ್ಯಾಪಲ್ಲಿ ಗಾನದು ಕೂಡ ಹೇರ್ ಕಟ್ ಮಾಡಿಸ್ತಾ ಇದ್ದೀವಿ. ಎಸ್, ಅವ್ರ ರಿಯಾಕ್ಷನ್ ನೋಡ್ಬೋದು ಹೆಂಗಿದೆ ಅಂತ. ಮಂಜು ಮತ್ತು ಪವಿದು ಔಟ್ಪುಟ್ ಈ ಥರ ಬಂದಿತ್ತು. ಎಸ್, ಪವಿನ ನೋಡ್ತಾ ಇದ್ರೆ ಐಶ್ವರ್ಯ ರೈ ಥರ ಕಾಣಿಸ್ತಾಳಲ್ಲ. ಎಸ್, ನಾನು ಸುಮ್ಮನೆ ತಮಾಷೆ ಮಾಡಿದೆ, ಡೋಂಟ್ ಟೇಕ್ ಸೀರಿಯಸ್. ಅದಾದಮೇಲೆ ನಾವಿಲ್ಲೆಲ್ಲರೂ ಮಾತಾಡ್ಕೊಂಡ್ವಿ. ಹಾಗೆ ಹೋಗ್ತಾ ಏನಾದ್ರು ತಿನ್ಕೊಂಡು ಹೋಗೋಣ, ಹೊಟ್ಟೆ ಹಶ್ವಾಗ್ತಾ ಇದೆ, ಸ್ವಲ್ಪ ಸ್ನ್ಯಾಕ್ಸ್ ಟೈಪ್ ಅಂತ. ಸೊ ಅದಾದ ತಕ್ಷಣ ನಾವು ಹೊರಟಿದ್ದು ಡಾಮಿನೋಸ್ಗೆ. ಎಸ್, ಚಿಕ್ಕದಾಗಿ ಒಂದು ಪಿಜ್ಜಾ ಪಾರ್ಟಿನ ಮಾಡ್ಕೊಂಡು ಹೋಗೋಣ ಅಂತ. ನೋಡ್ಬೋದು ಇಲ್ಲಿ ಮಕ್ಕಳು ಎಲ್ಲ ಇದ್ರಲ್ವಾ, ಹಾಗಾಗಿ ಮಕ್ಕಳಿಗೂ ಕೊಡಿಸ್ಕೊಂಡು ನಾವು ತಿನ್ಕೊಂಡು ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ನ ಮಾಡಿಕೊಂಡು ಮತ್ತೆ ಈ ಥರ ಟೈಮು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಇರೋ ದಿನ ಇರೋ ಕ್ಷಣಗಳನ್ನ ಎಂಜಾಯ್ ಮಾಡಬೇಕು. ಎಸ್, ಇದಾಗಿತ್ತು ಈ ನಮ್ಮ ಹೇರ್ ಕಟ್ನ ವ್ಲಾಗ್. ಇದನ್ನೆಲ್ಲ ನಾವು ತಿನ್ಕೊಂಡು ಸ್ವಲ್ಪ ಹಾಗೆ ಮಾತಾಡಿಕೊಂಡು ನಾವು ಹೊರಟಿದ್ದು ಮನೆಗೆ. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಗಳನ್ನ ನಾನು ಇನ್ನೂ ಬೇರೆ ಬೇರೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಸ್, ನೀವು ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.